ಹುಟ್ಟು ಬಂಜೆ ಒಂದಮ್ಮ ಕಟ್ಟಡವಿಯಲ್ಲಿ ಪರಮಾತ್ಮ. ಹುಟ್ಟು ಬಂಜೆ ಒಂದಮ್ಮ ಕಟ್ಟಡವಿಯಲ್ಲಿ ಪರಮಾತ್ಮ. ಕೊಟ್ಟಾನು ದರ್ಶನವೆಂದು ಗೊತ್ತಾಗಿ ಹೋಗರೆನು ರಂಗನ ಕರೆಗಳು ಸ್ವಾಮಿಯ ಕರೆಗಳು ಎಷ್ಟು ಕರೆದರು ದರ್ಶನವ ಕೊಡದಿರಲಿಟ್ಟ ದೈವ. ಒಂದು ಬಂಜೆ ಒಂದಮ್ಮ ಹನುಮಾನ ಮನದಲ್ಲಿ ಮೂಡಿರುವ ಸಮಯವ ಸಾಧಿಸಿ ಪರಮಾತ್ಮ. ದನಗಳ ಕಾಯುವ ಹುಡುಗನ ತೆರದಿ ಎದುರಿಗೆ ಬಂದು ನಿಂತ ಹಾಡಿದನೊಂದು ಮಾತಾ ದೇವಾ. ಎನ್ನೊಡನೆ ಬೆಳಮ್ಮ ಎನ್ನನಲು ಒನ್ನಮ್ಮ ಹೋಗೋ ದನಗಳ ಕಾಯುವ ಹುಡುಗ ನಿನಗಾಗೋ ನನ್ನ ಕಷ್ಟ ಬೆಳಗ. ನನ್ನ ಪಾಡು ನನಗೆ ನೀನೇನು ಮಾಡಿಯೇ ದನ ಕಾಯುವೋ ಎನ್ನಲು ಪರಮಾತ್ಮ ಮರುಮಾತ ನುಡಿದಾನು. ಹುಟ್ಟಿದ ಗಂಟನು ಒಡೆಯಾದೆ ಒಗಟನು ನುಡಿದಾನು ದೇವಾ. ಮಹತಾಯಿ ಹುಟ್ಟು ಬಂಜೆ ಹೊನ್ನಮ್ಮ ಕಟ್ಟಡವೆಯಲ್ಲಿ ಪಟ್ಟು ಹಿಡಿದು ಹುಡುಕುತ್ತಾ ಅಲೆದಾಡುವಾಗ ಅವಳ ಕಾಲಿನಲ್ಲಿ ರಕ್ತ ಸುರಿಯುತ್ತತೊಡಗಿದೆ. ಮಂಡೆ ಕೆದರಿದೆ, ಬಟ್ಟೆಗಳು ಹರಿದಿದೆ, ಮೈ ಕೈಗಳೆಲ್ಲವೂ ಗಾಯವಾಗಿ ರಕ್ತ ಸಿದ್ಧವಾಗಿದೆ. ಒಂದು ವಾರದ ಉಪವಾಸ ವ್ರತವನ್ನು ಮಾಡಿ ಕಟ್ಟಡವಿಯಲ್ಲಿ ಪಟ್ಟು ಹಿಡಿದು ಪರಮಾತ್ಮನಿಗಾಗಿ ಅಲೆದಾಡಿ ಕಟ್ಟ ಕಡೆಗೆ ಸುಸ್ತಾಗಿ ಅಲ್ಲೊಂದು ಕಡೆ ಢಮ್ಮನೆ ಕುಸಿದು ಬಿದ್ದಿದ್ದಾಳೆ. ಆ ಸಮಯದಲ್ಲಿ ಅಲ್ಲೊಬ್ಬ ದನಕಾಯ ಹುಡುಗ ಅಲ್ಲಿಗೆ ಬಂದ. ಯಾಕಮ್ಮ, ಏನಾಯ್ತಮ್ಮ? ಅಯ್ಯಯ್ಯೋ, ಮೈಯೆಲ್ಲ ರಕ್ತ, ನೋಡುವುದಾಗ್ತಾ ಇಲ್ವಲ್ಲಮ್ಮ, ನಿನ್ನ ಅವಸ್ಥೆನ ಏಕಮ್ಮ ನಿನಗೆ ಕಷ್ಟ ಬಂದಿತು ಎಂದರೆ ಹೊನ್ನಮ್ಮ ಹೇಳಿದಳು, ಅಪ್ಪ ನೀನು ದನಕಾಯ ಹುಡುಗ, ನಿನಗೆ ಯಾಕೆ ಬೇಕು ನನ್ನ ಕಷ್ಟದ ವಿಚಾರ? ನನ್ನ ಕಷ್ಟ ನನಗೆ, ನಿನ್ನ ಪಾಡು ನಿನಗೆ. ನನಗೆ ನೀನೇನು ಮಾಡಿಯೇ ಸುಮ್ಮನೆ ದನಕಾಯಿ ಹೋಗಪ್ಪ ಎಂದರೆ ಆ ಹುಡುಗ ಹೇಳ್ತಾನೆ, ಅಮ್ಮ ನನ್ನನ್ನು ದನಕಾಯುವ ಅಂತ ಹುಡುಗ ಅಂತ ಹೇಳಿ ಅಷ್ಟೊಂದು ಕೇವಲವಾಗಿ ಮಾತನಾಡಬೇಡ. ನಾನು ದನಕಾಯುವೇ ಇರಬಹುದು, ಆದರೂ ಇನ್ನೊಬ್ಬರ ಕಷ್ಟಕ್ಕಾಗದ ಕಟುಕ ನಾನಲ್ಲ. ನಿನ್ನ ಕಷ್ಟ ಏನು ಅಂತ ಹೇಳು, ಏನಾದರೂ ಪರಿಹಾರ ಹುಡುಕೋಣ ಎಂದರೆ ಹೊನ್ನಮ್ಮ ಆ ದನಕಾಯಿ ಹುಡುಗನಿಗೆ ತನ್ನ ಕಷ್ಟವನ್ನು ಹೇಳ್ತಾ ಇದ್ದಾಳೆ. ನೀನಾಡೋ ನುಡಿ ಕೇಳಿ ಹೃದಯದಲ್ಲಿ ಕಳಕಳಿಯೋ ಮೂಡಿ ಬಂದಿತು ಎನಗೆ ನೀನೇ ದೇವರು ಎಂದು. ಮೂಡಿ ಬಂದಿತು ಎನಗೆ ನೀನೇ ದೇವರು ಎಂದು ತಿಳಿದು ಕೆಡುವೆ ಕೇಳು ಗೋಪಾಲ ರೂಪ. ನಟನನು ರಾತ್ರಿಯಲ್ಲಿ ನಾ ಕಂಡೆ ಕನಸಿನಲ್ಲಿ ವಿರಂಗ ತಾವಂದು ಕುಳಿದ ವಚನವನೊಂದು ಹುಟ್ಟು ಬಂದೆ ಹೊನ್ನಮ್ಮ ನೀ ಬಾರೆ ಗುಡ್ಡದ ಮೇಲನ್ನ ಲೀಲೆಯನು ತೋರೆ. ಹುಟ್ಟು ಬಂದೆ ಹೊನ್ನಮ್ಮ ನೀ ಬಾರೆ ಗುಡ್ಡದ ಮೇಲನ್ನ ಲೀಲೆಯನು ತೋರೆ. ಎಲ್ಲೋ ಅಡಗಿಗನಲ್ಲಪ್ಪ ಗೋಪಾಲ
ನಿನ್ನ ಮಾತುಗಳನ್ನು ಕೇಳಿದರೆ ನನ್ನ ಮನಸ್ಸಿಗೆ ಏನೋ ಒಂದು ರೀತಿಯ ಭರವಸೆಯ ಕುರುಹು ತೋರುತ್ತಿದೆ. ಆದ್ದರಿಂದ ನನ್ನ ಕಷ್ಟವನ್ನು ನಿನ್ನೊಡನೆ ಹೇಳಿಕೊಳ್ಳುವೆನು, ಕೇಳು. ನಾನು ಹುಟ್ಟು ಬಂಜೆಯು, ನನ್ನನ್ನು ಎಲ್ಲರೂ ಹುಟ್ಟು ಬಂಜೆ ಹೊನ್ನಮ್ಮ ಎಂದೇ ಕೆಟ್ಟ ಪಟ್ಟವನ್ನೇ ಕಟ್ಟಿಕೊಂಡು ಕಂಡಲ್ಲಿ ದೂಷಿಸುವರು. ಅದಕ್ಕಾಗಿ ನಾನು ನನ್ನ ಬಂಜೆತನವನ್ನು ಹೋಗಲಾಡಿಸಿ ಮಕ್ಕಳ ಭಾಗ್ಯವನ್ನು ಕೊಡೆಂದು ಶ್ರೀರಂಗನಿಗೆ ಮೊರೆ ಇಟ್ಟೆನು. ಆ ಪರಮಾತ್ಮನು ಕನಸಿನಲ್ಲಿ ಬಂದು ಗುಡ್ಡದ ಮೇಲೆ ಬಂದರೆ ನಾನು ಲಕ್ಷ್ಮೀ ನರಸಿಂಹನಾಗಿ ಬಂದು ನಿನಗೆ ವರವನ್ನು ಕೊಡುತ್ತೇನೆ ಎಂದು ಹೇಳಿದನು. ಅದರಂತೆ ನಾನು ಇಲ್ಲಿ ಬಂದು ಎಲ್ಲೆಲ್ಲಿ ಅಲೆದಾಡಿದರೂ ಆ ಸ್ವಾಮಿಯು ನನಗೆ ದರ್ಶನವನ್ನೇ ಕೊಡುತ್ತಿಲ್ಲಪ್ಪ. ನಾನೀಗೇನು ಮಾಡಲಿ, ನೀನೇ ಹೇಳು. ಆ ದನಕಾಯ ಹುಡುಗ ಹೇಳ್ತಿದ್ದಾನೆ, ಅವನು ದೇವರೇನೆ, ಆದರೆ ಆ ದನಕಾಯುವ ಹುಡುಗನಂತೆ ಬಂದಿದ್ದಾನೆ. ಆದರೆ ಹೊನ್ನಮ್ಮ ನನಗದು ಅರ್ಥವಾಗಲಿಲ್ಲ. ಆಗ ಆ ಗೋಪರೂಪನಾದ ಪರಮಾತ್ಮನನ್ನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅಂದರೆ, ಗೋಪರೂಪನಾದ ದೇವ ಓಟು ಬಂದೆ ಹೊನ್ನಮ್ಮನ ನುಡಿಯ ಕೇಳಿ ಮುಗಿನಗೆಯ ಬೀರಿದನು ಹುಂಜಳೆ ಕೆಚ್ಚದಿರು ಅನುಮಾನ ಪಡೆದಿರು ಎಲೆಬಾಲ್ ನಿನ್ನ ಇಷ್ಟ ದೈವ ಬಂದು ಕಣ್ಣೆದುರಿಗೆ ನಿಂದಿರೆ ಕಣ್ಣಿ ಬರೆ ಕಷ್ಟಗಳ ಕ್ಷಣ ಮಾತ್ರದಿ ಪರಿಹರಿಸುವೆನೋ. ಗೋಪರೂಪನಾದ ದೇವ ಓಟು ಬಂದೆ ಹೊನ್ನಮ್ಮನ ಪತಿರ್ವದಯರ ಪತಿಗಳೆಲ್ಲವ ಮಾತವೇ ಕಳೆವುದು ಜಗದಿ ದೈವ. ಪತಿರ್ವದಯರ ರತಿಗಳೆಲ್ಲವ ಮಾತವೇ ಕಳೆವುದು ಜಗದಿ ದೈವ. ಪತಿರ್ವದನಾದೊಡಿಗ ಕಿತ್ತು ಅಂಗರ ಮರವ ಪತಿರ್ವದನಾದೊಡಿಗ ಕಿತ್ತು ಅಂಗರ ಮರವ ಎನ್ನ ಮುಂದೆ ತರುದಿಡು ಆಗ ನೋಡು ಅದ್ಭುತವ ತೀರಿದೆ ನಿನ್ನಯ ನೋವ. ಗೋಪರೂಪನಾದ ದೇವ ಓಟು ಹೊನ್ನಮ್ಮನ ಓಟು ಬಂದೆ ಹೊನ್ನಮ್ಮನ ಒಡನೆ ಬಡವೆ ಹುಟ್ಟು ಬಂದೆ ಹೊನ್ನಮ್ಮ ಬರಿದು ಬಂದ ದೈವ ನಿನ್ನ ನಂಬದೆ ಹನುಮಾನ್ ಪಟ್ಟೆ ನೆಲ್ದು ಇಂತಹ ನನ್ನ ಮೋದಿರ್ವತ್ಯದ ಮೇಲೆ ಕೊಟ್ಟೆ ಅನುಮಾನ ಕೆಟ್ಟೆ ನನ್ನ ಬಾದಿನಿ ಹಿರಿಯ ಆಟದಿ. ಗೋಪರೂಪನಾದ ದೇವ ಓಟು ಬಂದೆ ಹೊನ್ನಮ್ಮನ ಹೊನ್ನಮ್ಮನ ಹೊನ್ನಮ್ಮನ. ಆ ಗೋಪರೂಪನಾದ ಪರಮಾತ್ಮ ಹೇಳ್ದ, ನೋಡಮ್ಮ ಹುಟ್ಟು ಬಂಜೆ ಹೊನ್ನಮ್ಮ, ದೇವರು ಪತಿರ್ವತಿಯರಿಗಲ್ಲದೆ ಬೇರೆ ಯಾರಿಗೂ ಒಲಿಯುವುದಿಲ್ಲ. ಒಂದು ಕೆಲಸ ಮಾಡು, ನೀನೀಗೆ ಹೋದರೆ ಅಲ್ಲೊಂದು ಅಂಗರದ ಮರವಿದೆ. ನೀನು ಪತಿರ್ವತಿಯೇ ಆಗಿರುವುದೇ ನಿಜವಾದರೆ ಆ ಅಂಗರದ ಮರವನ್ನು ಬುಡ ಸಹಿತ ಕಿತ್ತುತ್ತಾ ಆಗ ನಾನು ನಿನಗೆ ವರವನ್ನು ಕೊಡುತ್ತೇನೆ ಎಂದು ತಟ್ಟನೆ ಮಾಯವಾಗಿಬಿಟ್ಟ. ಕಂಡ ಹೊನ್ನಮ್ಮ ಅಯ್ಯೋ ಕೆಟ್ಟೆ ಎಂದು ಡಮ್ಮನೆ ಕೆಳಗೆ ಬಿದ್ದು, ಹೇ ನರಸಿಂಹ, ದನಕಾಯ ಹುಡುಗನಂತೆ ಬಂದರೆ ಹುಟ್ಟು ಬಂಜಿಯಾದ ನನಗೆ ತಿಳಿಯುವುದಾದರೂ ಹೇಗಪ್ಪ? ಕೈಗೆ ಬಂದ ದೈವ ಕೈಕೊಟ್ಟು ಮಾಯವಾಗಿ ಹೊರಟು ಹೋದಿಯಲ್ಲಪ್ಪ. ಅಯ್ಯೋ ದನಕಾಯ ಹುಡುಗನೆಂದು ಹುಸಿ ನುಡಿಗಳನ್ನು ನುಡಿದೆ. ಪಾತಿರ್ವತ್ಯ ಪರೀಕ್ಷೆ ಶಿಕ್ಷೆಯನ್ನು ಕೊಟ್ಟಿಯ ತಂದೆ. ಆಗಲಿ ನನ್ನಪ್ಪ, ನನ್ನ ಪಾತಿರ್ವತ್ಯದ ಪರೀಕ್ಷೆಯೂ ನಡೆದು ಹೋಗಲಿ ಎಂದು ಹೊನ್ನಮ್ಮ ಬಂದಂಥವಳಾಗಿದ್ದಾಳೆ. ಅಲ್ಲಿ ಬಂದು ನೋಡಿದರೆ ಆ ಹಂಗರದ ಮರದ ಬಳಿ ಮರವಲ್ಲ, ಮುಗಿಲೆತ್ತರ ಬೆಳೆದು ನಿಂತಿರುವ ಹೆಮ್ಮರ. ಕಂಡೊಡನೆ ಹೊನ್ನಮ್ಮ ಢಮ್ಮನೆ ಮರದ ಬುಡದಲ್ಲಿ ಬಿದ್ದಳು. ಏನು ಮಾಡಲೀಗ? ಮುಗಿಲೆತ್ತರ ಬೆಳೆದಿರುವ ಈ ಅಂಗರದ ಹೆಮ್ಮರವನ್ನು ಬುಡ ಸಹಿತ ಕಿತ್ತು ಹೆಣ್ಣು ಹೆಂಗಸಾದ ನಾನು ತರಲು ನನ್ನಿಂದ ಸಾಧ್ಯವೇ? ಓಹೋ, ಇದು ನನ್ನ ಪಾತಿರ್ವತ್ಯದ ಪರೀಕ್ಷೆ ಇರಲಿ ಎಂಬುದಾಗಿ ಹುಟ್ಟು ಬಂಜೆ ಹೊನ್ನಮ್ಮ ಏನು ಮಾಡಿದ್ದಾಳೆಂದರೆ ಆ ಸೀರೆಯ ಸಿರಗನ್ನು ಆ ಮರದ ಬುಡದಲ್ಲಿ ಹಾಸಿದ್ದಾಳೆ. ಆ ಮರದ ಬುಡದಲ್ಲಿ ಹಾಸಿ ಹೇಳ್ತಾಳಂತೆ, ಅಂಗರದ ಎಮ್ಮರದ ಕೆಳಗುರುಳಿ ಬಿದ್ದ ಹೊನ್ನಮ್ಮ ಮತ್ತೆಂದು ತಾ ಕುಳಿತಳೋ. ಅಂಗರದ ಎಮ್ಮರದ ಕೆಳಗುರುಳಿ ಬಿದ್ದ ಹೊನ್ನಮ್ಮ ಮತ್ತೆಂದು ತಾ ಕುಳಿತಳೋ. ಕುಳಿತಳು ತನ್ನ
ಮದುವೆಯ ಸೀರೆಯ ತೆರಗ ಕುಳಿತಳು ತನ್ನಯ ಸೀರೆಯ ತೆರಗ ಆದಿದಳು ಅಂಗರದ ಎಮ್ಮರದ ಬುಡಗೆ ಅಂಗರದ ಎಮ್ಮರದ ಕೆಳಗುರುಳಿ ಬಿದ್ದ ಹೊನ್ನಮ್ಮ ಮತ್ತೆದ್ದು ತಾ ಕುಳಿತಳು ಹರಿಯೇ ಗೌರೀಶ ಹರನೆ 330 ಕೋಟಿ ದೇವತೆಗಳ ಪತಿರ್ವತ ಎಂಬುದು ನರಸುರರಿಗೆಲ್ಲ ತಾನೊಂದೇ ಆಗಿರುವುದು ಜಗದೊಳೆಲ್ಲ ಅಂತಗ ಪತಿರ್ವತೆ ಜ್ಞಾನದೊಳೀಗ ಅಂತಹ ಪತಿರ್ವತೆಯ ಸೀರೆಯ ತೆರಗಿದು ಈ ತೆರಗ ಮಹಿಳೆಯನು ಕೇಳಿರಲ್ಲ ಅಂಗರದ ಎಮ್ಮರದ ಕೆಳಗುರುಳಿ ಬಿದ್ದ ಹೊನ್ನಮ್ಮ ಮತ್ತೆದ್ದು ತಾ ಕುಳಿತಳು ಎನ್ನಾದ ಮೇಲೆ ಎನ್ನಮ್ಮ ಎಡಗೆ ಎನ್ನಾದ ಮೇಲೆ ಎನ್ನಮ್ಮ ಎಡಗೆ ಉಳಿಸಿದ ತವರಿನ ಸೀರೆಯ ಸೆರಗೋ ಮದುವೆಯ ಸಮಯ ಪತಿದೇವರಿಗೆನಗೋ ಮದುವೆಯ ಸಮಯದಿ ಪತಿದೇವನಿಗೆನಗೋ ಗಂಟನ್ನು ಬೆಸೆದ ಪರಮಗನ ತೆರಗು ಪತಿದೇವನ ಒಡನೆ ಮಲಗುವ ಸಮಯ ಪತಿದೇವನ ಒಡನೆ ಮಲಗುವ ಸಮಯ ಮಗುದೇಲಿ ಆಸೀದ ಸೀರೆಯ ತೆರಗೋ ಅಂಗರದ ಎಮ್ಮರದ ಕೆಳಗುರುಳಿ ಬಿದ್ದ ಹೊನ್ನಮ್ಮ ಮತ್ತೆದ್ದು ತಾ ಕುಳಿತಳು